ನಮಸ್ಕಾರ ಎಲ್ಲ ಚಿತ್ರರಂಗದ ಪ್ರೇಮಿಗಳು ಅಭಿಮಾನಿಗಳಿಗೆ. ಹ್ಯಾಟ್ರಿಕ್ ಸೂರ್ಯ PN ಚಿತ್ರ ಪ್ರೇಮಿಯಲ್ಲಿ ರಘುವೀರ್ ಸರ್ ಅವರ ಶಿಷ್ಯ. ಗೊತ್ತಾಯ್ತಲ್ಲ, ನನ್ನ ಹೆಸರು ಹ್ಯಾಟ್ರಿಕ್ ಸೂರ್ಯ PN ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಇವತ್ತು ತುಂಬ ಸಂತೋಷದ ವಿಷಯ ಏನಂದರೆ, ಸೋಲೋ ಟ್ರಾವೆಲ್ 360 ಚಾನಲ್ ಏನಿದೆಯೋ ಅವ್ರ ಜೊತೆ ನನಗೊಂದು ಸಂದರ್ಶನ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ಹೇಳ್ತಿದ್ರು, ಸರ್ ನಿಮ್ಮ ರಘುವೀರ್ ಸರ್ ಅವರ ಒಂದು ಜರ್ನಿ ಯಾವ ಥರ ಆಯಿತು, ಹೇಗೆ ನೀವು ರವೀಂದ್ರ ಕಲಾಕ್ಷೇತ್ರ ಅಲ್ಲೆಲ್ಲ ಅವರು ಬ್ಯಾನರ್ಗಳು ಹಾಕಿ ಅವ್ರ ಹೆಸರಲ್ಲೆಲ್ಲ ಕಾರ್ಯಕ್ರಮಗಳು ಮಾಡ್ತಾರದೆಲ್ಲ ಕೇಳಿ ನಮ್ಗೆ ತುಂಬ ಖುಷಿ ಆಯಿತು. ಕಲ್ಚರಲ್ ಪ್ರೋಗ್ರಾಮ್ಸು ಈಗಿನ ಕಾಲದಲ್ಲಿ ಯಾರು ಆ ಥರದ್ದೆಲ್ಲ ಮಾಡಲ್ಲ. ಒಂದು ವ್ಯಕ್ತಿ ಇದ್ದಾಗ ಅಷ್ಟೇ ಗೌರವ ಕೊಡ್ತಾರೆ, ಹೋದ್ಮೇಲೆ ಯಾರೂ ನೆನಪು ಮಾಡ್ಕೊಳಲ್ಲ. ನೀವು ಹೇಗೆ ಇದು ಸಾಧ್ಯ ಅಂತೆಲ್ಲ ಕೇಳಿದ್ರು. ಹಾಗೆ ನಿಮ್ಮ ಒಂದು ಜರ್ನಿ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ. ನಾನು ರಘುವೀರ್ ಸರ್ ಮತ್ತು ನನ್ನ ಒಂದು ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಹೆಂಗೆ ಅನ್ನೋದು ಅದು ತಿಳಿಸ್ತೀನಿ. ಈಗ ನಾನು ಪ್ರೆಸೆಂಟು ರಘುವೀರ್ ಸರ್ ಅವ್ರ ಎಸ್ಟೇಟಲ್ಲೇ ಇದ್ದೀನಿ. ಪಕ್ಕದಲ್ಲಿ ನಾನು ಹಿಂದ್ಗಡೆ ನೋಡಿ ಶ್ರೀಮತಿ ಕಲ್ಪನಾ ಮೇಡಮ್ ಅವರು, ನಮ್ಮ ರಘುವೀರ್ ಸರ್ ಅವರು ತಾಯಿಯವರು ಇದ್ದಾರೆ. ಈ ಕಡೆ ನಮ್ಮ ಗುರುಗಳು ರಘುವೀರ್ ಸರ್ ಫೋಟೋ ಇದೆ. ಆಮೇಲೆ ಈ ಸುತ್ತಮುತ್ತ ಅವರು ರಘುವೀರ್ ಸರ್ ಅವ್ರ ತಂದೆ ಏನೇನು ಸಾಧನೆ ಮಾಡಿದ್ದಾರೆ, ಯಾರ್ಯಾರು ಇದ್ದಾರೆ ಅದೆಲ್ಲ ಫೋಟೋಸ್ಗಳಿದೆ. ಅವ್ರ ಸಮಾಧಿ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನಗೆ ಇದು ಎಸ್ಟೇಟ್ ಬಂದು ನನಗೆ ಮರೆಯೋಕ್ಕಾಗದಿರೋಂಥ ಜಾಗ ಇದು. ಆಲ್ಮೋಸ್ಟ್ ಇಲ್ಲಿ ಸುಮಾರು ಒಂದು 15 ವರ್ಷದಿಂದ ಈ ಎಸ್ಟೇಟಲ್ಲಿ ಯಾವುದೂ ಆ್ಯಕ್ಟಿವಿಟೀಸ್ಗಳಿಲ್ಲ, ಸಿನಿಮಾಗಳು ಯಾವುದೂ ಆ್ಯಕ್ಟಿವಿಟೀಸ್ ಇಲ್ಲ. 15 ವರ್ಷದ ಹಿಂದೆ ಸಾವಿರಾರು ಸಿನಿಮಾಗಳು ಶೂಟಿಂಗ್ ಆಗಿದ್ದಂಥ ಈ ಸ್ಥಳ. ನನಗೆ 15 ವರ್ಷದಿಂದ ಇಲ್ಲಿ ಶೂಟಿಂಗ್ ಸ್ಟಾಪ್ ಆಗಿದೆ, ಆದರೂ ನನಗೆ ಈ ಸ್ಥಳ, ಈ ಜಾಗನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನ್ನ ಬಾಲ್ಯದಲ್ಲಿ ನಾನು ಈ ಜಾಗದಲ್ಲಿ ಅವರ ಜೊತೆ ಆಟ ಆಡಿಕೊಂಡು ಓಡಾಡಿಕೊಂಡು ಬೆಳೆದಂಥ ಜಾಗ. ನನಗೆ ಆ ಟೈಮಲ್ಲಿ ಬರೀ ಅವ್ರು ಬಿಟ್ಟರೆ ನಾನು ಬಿಟ್ಟರೆ ಅವ್ರು ಇದ್ದಾಗ ನಮಗೊಂದೆಲ್ಲೋ ಒಂದು ಅವಾಗ ಎಲ್ಲಿ ಬೆಂಗಳೂರಲ್ಲೆಲ್ಲ ಪಾರ್ಕುಗಳು ಅವೆಲ್ಲ ಅಷ್ಟೊಂದಿಲ್ಲ. ಎಲ್ಲ ಕಬ್ಬನ್ ಪಾರ್ಕು, ಲಾಲ್ಬಾಗ್ ಇಟ್ಬಿಟ್ರೆ ಮಾಮೂಲಿ ಪಾರ್ಕ್ಗಳು ಕಾನ್ಸೆಪ್ಟ್ ಎಲ್ಲ ಅಷ್ಟೊಂದು ಇರ್ತಿರ್ಲಿಲ್ಲ. ನನಗಿದು ಒಂಥರ ಸ್ವರ್ಗದ ಥರ ಇರೋದು. ಆ ತೆಂಗಿನ ಮರಗಳಿಂದ ಮೇಲ್ಗಡೆಯಿಂದ ಒಂಥರ ಶಾಡೋ ಲೈಟ್ಸ್ ಬೀಳೋದು, ಆ ಲೈಟಿಂಗ್ಸು, ಕಾಮನ ಬಿಲ್ಲು ಬರೋದು, ಆ ಕಲ್ಲರು, ಈ ಹಸಿರು ಗ್ರೀನರಿ, ಅದೆಲ್ಲ ಎಷ್ಟು ಖುಷಿ ಕೊಡೋದು ಅಂದರೆ, ನೀವು ನೋಡಿರ್ತೀರ ಶೃಂಗಾರ ಕಾವ್ಯದಲ್ಲಿ ಕನ್ನಡ ಗಂಗೆಯಲ್ಲಿ ನಾನು ಆ ಸಾಂಗ್ ಇಲ್ಲೇ ಫುಲ್ ಮಾಡಿದಾಗ. ಆಮೇಲೆ ಬಂದ ಮೇಘರಾಜ, ನಮ್ಮ ಊರ ಕೆರೆಗೆ, ಸೌಂದರ್ಯ ಮೇಡಮ್ಮು ಎಷ್ಟು ಚಂದವಾಗಿ ಅರ್ಥ ನೋಡಿ. ನಾನು ಏನು ಕೂತಿದ್ದೀನಿ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ ಅವರು ಫಸ್ಟು ಆ ಸಿನಿಮಾದಲ್ಲಿ ಆ ಸಾಂಗ್ಗಳು. ಆಮೇಲೆ ಬಾತ್ಕೋಳಿಗಳೆಲ್ಲ ಇದ್ವು, ಆ ವಾಟ್ರ್ ಫೌಂಟನ್ಸು, ಕಾಮನ್ಗಳು, ಅವೆಲ್ಲ ಸಖತ್ತಾಗಿ ಇತ್ತು. ಈ ಎಸ್ಟೇಟ್ನ ಅತಿ ಹೆಚ್ಚಾಗಿ ಬಳಕೆ ಮಾಡಿದಂದರೆ ರವಿಚಂದ್ರನ್ ಸಾರು ಮತ್ತು ವಿಷ್ಣುವರ್ಧನ್ ಸರ್. ಅವ್ರು ಬಹುಶಃ ಈ ಎಸ್ಟೇಟ್ನ ಎಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ, ಎಷ್ಟು ಸಿನಿಮಾಗಳು ಶೂಟ್ ಮಾಡಿದ್ದಾರೆ ಅಂದರೆ ತುಂಬಾ. ಈ ಇದರಲ್ಲಿ ಚಿಕ್ಕ ಯಜಮಾನ್ರ ಸಿನಿಮಾದಲ್ಲಿ ರಾಮ ಹಸಿರು ಗಿಣಿಯ ರಾಮ, ಆ ಸಾಂಗು ಒಂದು ಪ್ಯಾಥೋ ಮತ್ತು ಒರಿಜಿನಲ್ 2 ಸಾಂಗೂ ಫುಲ್ ಇಲ್ಲೇ ಸೆಟ್ಟೆಲ್ಲ ಹಾಕಿ ಅದ್ರಲ್ಲಿ ಕುದುರೆ ಎಲ್ಲ ಇರುತ್ತೆ. ಆ ಕುದುರೆ, ಆ ಸೆಟ್ಟು, ಅದು ತುಂಬ ಇದೆಲ್ಲ ಈ ಎಸ್ಟೇಟ್ ಒಳಗಡೆ ಹಾಕಿ ಮಾಡಿರೋದು. ಸಿಪಾಯಿ ಸಿನಿಮಾ ಸುಮಾರು ರವಿಚಂದ್ರನ್ ಸರ್ದಂತೂ ತುಂಬ ಮಾಡಿದ್ದಾರೆ. ಬಟ್ ಇಲ್ಲಿ ಅಮ್ಮೋರ್ ಗಂಡ ಇವ್ರದ್ದು ಶಿವರಾಜ್ ಕುಮಾರ್ ಸರ್, ಭಾಗ್ಯಶ್ರೀ ಬಂದಿದ್ದಾರೆ. ಆಮೇಲೆ ಹಿಂದಿಯಲ್ಲಿ ಹಿಮ್ಮತ್ ಫಿಲಿಮು ಇವ್ರದ್ದು, ಸನಿ ಡೇಲು, ತಬ್ಬು, ಶಿಲ್ಪಾ ಶೆಟ್ಟಿ ಮೇಡಮು, ತಬ್ಬು ಮತ್ತು ಸನಿ ಡೇಲ್ ಸರ್ ಎಲ್ಲ ಬಂದು ಎಸ್ಟೇಟಲ್ಲಿ ಸಾಂಗ್ಸ್ ಎಲ್ಲ ಶೂಟ್ ಮಾಡಿದ್ದಾರೆ. ಆಮೇಲೆ ಹಿಂದಿಯಲ್ಲಿ ಗೋಪಿ ಕೃಷ್ಣ ಸಿನಿಮಾ, ಇವರು ಸುನಿಲ್ ಶೆಟ್ಟಿ ಸರ್ ಮತ್ತು ಕರಿಷ್ಮಾ ಕಪೂರು ಅವರು ಕೂಡ ಈ ನಮ್ಮ ರಘುವೀರ್ ಸರ್ ಎಸ್ಟೇಟಲ್ಲಿ ಬಂದು ಸಾಂಗ್ ಮಾಡಿದ್ದಾರೆ. ಅದೆಲ್ಲ ಒಂಥರ ತುಂಬ ಖುಷಿ ನನಗೆ. ಅವಾಗೆಲ್ಲ ಇವರು ಹಿಂದಿನವರು, ಅವರು ತೆಲುಗುನವರೆಲ್ಲ ಯಾರ್ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಆಗ ರಘುವೀರ್ ಸರ್ ಜೊತೆಲಿ ಇಲ್ಲಿ ಎಸ್ಟೇಟಲ್ಲಿ ನೋಡೋಕ್ಕೆ ಬರ್ತಿದ್ವಿ. ಆಗ ಶೂಟಿಂಗ್ ಒಂದು ಕಡೆ ನಡೀತಿದ್ರೆ ನಾನು ಒಂದು ಕಡೆ ಆಟ ಆಡ್ಕೊಂಡಿರ್ತಿದ್ದೆ. ಶೂಟಿಂಗ್ ಇಲ್ದಿರುವಾಗ ಫುಲ್ ಎಸ್ಟೇಟ್ ನಂದೇ ರಾಜ್ಯ. ಫುಲ್ ಅಲ್ಲಿ ಓಡಾಡು, ಇಲ್ಲಿ ಹೋಗು, ಸ್ವಿಮ್ಮಿಂಗ್ ಫೂಲ್ಗೆ ಹೋಗು. ರಘುವೀರ್ ಸರಲ್ಲಿ ಸ್ವಿಮ್ಮಿಂಗ್ ಫೂಲ್ ಪಕ್ಕದಲ್ಲಿ ಒಂದು ಚಿಲ್ಡು, ಒಂದು ಬಿಯರ್ ಹಾಕೊಂಡು ಆರಾಮಾಗಿ ಕೂತ್ಕೊಳ್ಳೋರು. ಮಿಕ್ಕಿದೆಲ್ಲ ನಾನು ನೀರಲ್ಲಿ ದುಮ್ಕೋದು, ಹೋಗೋದು. ಆ ತೆಂಗಿನ ಗರಿಗಳು ಏನಾದರೂ ಬಿದ್ದರೆ ಸುಮ್ಮನೆ ಅಲ್ಲಿ ಸೈಡಲ್ಲಿ ಹಾಕೋದು. ತೆಂಗಿನ ಮೊಟ್ಟೆಗಳು ಏನಾದರೂ ಬಿದ್ದರೆ ಕಾಯಿಗಳು ಅದನ್ನು ಒಂದು ಇದರಲ್ಲಿ ಹಾಕೋದು. ಈ ಥರ ಎಲ್ಲ ನನಗೂ ಟೈಮ್ ಪಾಸ್ ಆಗಬೇಕಾಗಿತ್ತಲ್ವ, ಹೀಗೆಲ್ಲ ಮಾಡ್ಕೊಂಡಿರ್ತಾರೆ. ನನಗೆ ಅದು ಮೊದಲು ಎಷ್ಟು ದೊಡ್ಡ ಎಸ್ಟೇಟ್ ಇತ್ತಂದರೆ ಒಂದು ಸ್ವಲ್ಪ ಹಿಂಗೆ ಸ್ಲೋಪ್ ಥರ ಎಲ್ಲ ಇತ್ತು. ಅದು ಹಿಂಗೆ ಹೋಗಿ ಬಂದರೆ ಅವರೆಲ್ಲೋ ಕೂಗೋದು ಸೌಂಡೇ ಕೇಳಿಸ್ತಾ ಇರಲಿಲ್ಲ. ಆ ಒಂಥರ ಎಕ್ಕೋ ಬರೋದು ಸೌಂಡ್, ಅಂದರೆ ನಾರ್ಮಲ್ ಸೌಂಡ್ ಕೇಳಿಸ್ತಿರಲಿಲ್ಲ, ಎಕ್ಕೋ ಹೋಗಿ ಬರೋದು. ಅದೆಲ್ಲ ತುಂಬ ಚೆನ್ನಾಗಿತ್ತು. ಸೊ ನಾನು ಫಸ್ಟು ಒಂದು ಜಾಗದಲ್ಲಿ ಒಂದು ಆಫೀಸ್ ಬಾಯ್ ಕೆಲಸ ಮಾಡಬೇಕಾದಾಗ ಅಲ್ಲಿ ಒಂದು ಇಂದ್ರನಗರದಲ್ಲಿ ಮನೆಯಲ್ಲಿದ್ದಾಗ ಅವರು ಎಲ್ಲರೂ ಒಂದು ರೂಮರ್ಸ್ ಆಗಿತ್ತು, ಈ ರಘುವೀರ್ ಅವ್ರ ಬಿಲ್ಡಿಂಗು, ರಘುವೀರ್ ಬರ್ತಾರೆ. ನಮ್ಮೊಂದು ಆಶ್ಚರ್ಯ, ಅಷ್ಟು ದೊಡ್ಡ ಸೂಪರ್ ಹೀರೋ ನಟ ನನಗಿಷ್ಟ. ಅವರು ಹೇರು, ಆ ಜುಟ್ಟು, ಆ ಹಿಪ್ಪಿ, ಅವರು ಯಾವ ವರ್ಷ ಸರ್ ಆಗಿದ್ದು ನೀವು ಹೇಳ್ತಿರೋದು? ಸರ್ ನಾನು ಅವ್ರ ಜೊತೆ 94 ಇದ್ದೆ.
94 ಅಂದರೆ ಆ ರೂಮರ್ಸ್ ಇತ್ತು, ರಘುವೀರ್ ಈ ಜಾಗದಲ್ಲಿ ಬಿಲ್ಡಿಂಗಲ್ಲಿ ಬರ್ತಾರೆ ಅವ್ರದ್ದೇ ಬಿಲ್ಡಿಂಗ್. ನಮ್ಮ ಆಶ್ಚರ್ಯ, ಅಷ್ಟು ಮಹಾನ್ ನಟ, ಅಷ್ಟು ದೊಡ್ಡ ನಟ ಹೆಂಗೆ ಸಾಧ್ಯ ಇಲ್ಲಿ ನಾವು ನೋಡ್ತೀವ ಅನ್ನೋದು. ಅಂದರೆ ನಾನು ನಿಜ ಹೇಳ್ಬೇಕಂದ್ರೆ ನನ್ನ ಸಿನಿಮಾ ರಂಗದಲ್ಲಿ ಫಸ್ಟು ತುಂಬ ಜನ ನಟರು ಇದ್ದರು, ಎಲ್ಲರೂ ನಾವು ಇಷ್ಟಪಡ್ತೇವೆ. ಅವಾಗ ಖಳನಾಯಕರು ಇಷ್ಟಪಡ್ತಾ ಇದ್ದೆ, ನನ್ನ ಹೀರೋಗಳಿಗೆ ಇಷ್ಟಪಡ್ತಾ ಇದ್ದೆ. ಅಂದರೆ ಯಾರೇ ಹೀರೋ ಆಗಲಿ, ಅಶ್ವಮೇಧ ಸಿನಿಮಾ ಬಂದಾಗ ಕುಮಾರ್ ಬಂಗಾರಪ್ಪ ಸರ್ನ ತುಂಬ ಇಷ್ಟಪಡ್ತಾ ಇದ್ದೆ. ಅಂಬರೀಷ್ ಅಣ್ಣ ಅವ್ರದ್ದು ರೌಡಿ ಮೇಲೆ ಸಿನಿಮಾ, ಅದು ಗಂಡು ಶ್ರೀ ಗಂಡು, ಅದು ಇದು. ಶಶಿಕುಮಾರ್ ಸರ್ದು ರೆಡಿಮೇಡ್ ಗಂಡ, ಬೇರೆ ಶಂಕರ್ನಾಗ್ ಸರ್ದು ಸಾಂಗ್ಲಿ ಅಣ್ಣ, ಅವು ಇವು ಆ ಥರ ತುಂಬ ಇಷ್ಟಪಡ್ತಾರೆ. ರವಿಚಂದ್ರನ್ ಸರ್ದು ಅವ್ರ ಹಾಡುಗಳು, ಯುಗ ಪುರುಷ, ಪ್ರೇಮಲೋಕ, ಅದೆಲ್ಲ ಇಷ್ಟಪಡ್ತಾ ಇದ್ದೆ. ರಾಜ್ಕುಮಾರ್ ಸರ್, ವಿಷ್ಣು ಸರ್. ಆಮೇಲೆ ನನಗೆ ಕಳನಟರಲ್ಲಿ ನನಗೆ ಸುಧೀರ್ ಸರ್ ಅಂದರೆ ತುಂಬ ಇಷ್ಟ, ತುಗ್ದೀಪ್ ಶ್ರೀನಿವಾಸ್ ಸರ್ ಇಷ್ಟ, ಮುಖ್ಯಮಂತ್ರಿ ಚಂದ್ರ ಅನ್ನೋದು ಅದೆಲ್ಲ ನಂಗೆ ತುಂಬ ಇಷ್ಟ ಆಗೋದು. ನಾನು ಎಲ್ಲರನ್ನೂ ಇಷ್ಟಪಡ್ತಾ ಇದ್ದೆ. ಬಟ್ ಇದೆಲ್ಲ ಬಿಟ್ಟು ನನಗೆ ತುಂಬ ಇಷ್ಟ ಆಗಿದ್ದು ಆ ಟೈಮಲ್ಲಿ ಆ ಹಿಪ್ಪಿ, ಆ ಜುಟ್ಟು, ಆ ಮೇಲ್ಗಡೆಯಿಂದ ನಮಗೆಲ್ಲ ಚಿಕ್ಕ ಹುಡುಗರಲ್ಲಿ ಒಂಥರ ಬಾಕ್ಸಿಂಗ್, ಗುದ್ದಾಡೋದು, ಫೈಟ್ ಮಾಡೋದೆಲ್ಲ ಇಷ್ಟ ಅಲ್ವಾ. ಆಗ ಆ ರಿಯಲ್ ಫೈಟು, ಆ ರಿಯಲ್ ಸ್ಟಂತ್ ನೋಡಿದ್ದು ನಾನು ಫಸ್ಟು ರಘುವೀರ್ ಸರಲ್ಲಿ. ಅದು ಯಾವಾಗ ಆ ಸಿನಿಮಾದಲ್ಲಿ ನೋಡಿದ್ನೋ ಅವಾಗಲಿಂದ ನಾನು ಅವ್ರ ಫ್ಯಾನ್ ಆಗಿಬಿಟ್ಟೆ. ಫಸ್ಟು ಅಭಿಮಾನ ತುಂಬ ನಾನು ಹೃದಯದಲ್ಲಿ ತುಂಬಿಸ್ಕೊಂಡಿದ್ದು ರಘುವೀರ್ ಸರ್. ಯಾಕಂದರೆ ನಾನು ಒಂದೊಂದ್ಸರಿ ಅದು ಯಾವುದೋ ನಮ್ಮ ಬಿಲ್ಡಿಂಗ್ ಎಲ್ಲಾದರೂ ಕನ್ಸ್ಟ್ರಕ್ಷನ್ ನಡೀತಾ ಇದ್ದರೆ ಬಿಲ್ಡಿಂಗ್ ಮೇಲೆ ಹೋಗಿ ನಾನು ಧುಮುಕ್ತಾ ಇದ್ದೆ, ಮರಳ ಮೇಲೆ. ಅದು ಒಂದು ಆ ಒಂದು ಅಷ್ಟು ಜೋಶ್ ನನಗೆ. ಸೊ ಆಗ ನಾನು ಅಂಥ ಒಂದು ಅಭಿಮಾನ ಇರೋವಂಥ ವ್ಯಕ್ತಿ ಕಣ್ಮುಂದೆ ಬರ್ತಾರೆ ಅಂದರೆ ಅದು ಒಂದು ಶಾಕ್ ಆಗುತ್ತಲ್ವ ಎಲ್ರೂ. ಸೊ ಆ ಟೈಮಲ್ಲಿ ಹಾಗೆ ಅದು ನಾನು ಹಿಂದೆ ಯಾವುದೋ ಒಂದು ಚಾನಲ್ ಹೇಳಿದ್ದೀನಿ. ಅಂದರೆ ಅವ್ರು ಮೇಲ್ಗಡೆಯಿಂದ ಕರೀತಾರೆ, ನಾನು ಹೋಗ್ತೀನಿ ಮನೆ ಒಳಗಡೆ, ಅಲ್ಲಿ ಅವರ ಒಂದು ಪರಿಚಯ ಆಗುತ್ತೆ. ಪರಿಚಯ ಆದಮೇಲೆ ಫಸ್ಟು ನನಗೆ ಒಂದು ಆಗಸ್ಟ್ 15 ಅನ್ನೋ ಸಿನಿಮಾಗೆ ಶೂಟಿಂಗ್ ಕರ್ಕೊಂಡು ಹೋಗ್ತಾರೆ. ಬಿ ರಾಮಮೂರ್ತಿ ಸರ್ ನಿರ್ದೇಶಕರು, ಆಗಲೇ ಹೇಳಿದ್ನಲ್ಲ, ಹಂಸಲೇಖ ಸರ್ ಅವರ ಅಣ್ಣ, ಸ್ವಂತ ಅಣ್ಣ ಅವರು ನಿರ್ಮಾಪಕರಾಗಿರ್ತಾರೆ. ಆ್ಯಕ್ಚುಲಿ ಅದು ನಾನೇ ಸಾಹುಕಾರ ಅಂತ ಹೇಳ್ಬಿಟ್ಟು ಸಿನಿಮಾ ಟೈಟ್ಲ್ ಆಗಿರುತ್ತೆ ಅದು ಫಸ್ಟು. ಅದರಲ್ಲಿ ಅನಂತ್ನಾಗ್ ಸಾರು ಆ ಸಿನಿಮಾಗೆ ನಾಯಕ ನಟನಾಗಿ ಮಾಡಬೇಕಾಗಿರುತ್ತೆ. ಗೊತ್ತಿಲ್ಲ, ಅದು ಯಾವುದೋ ಕಾರಣಾಂತರದಿಂದ ಆ ಸಿನಿಮಾದ ಅನಂತ್ನಾಗ್ ಸಾರು ಆ ಪ್ರಾಜೆಕ್ಟ್ನ ಬಿಡ್ತಾರೆ. ಪ್ರೊಡ್ಯೂಸರ್ ನಿರ್ದೇಶಕರೆಲ್ಲ ಸೇಮ್ ಇರುತ್ತೆ. ಆ ಪ್ರಾಜೆಕ್ಟ್ ಅವರು ಬಿಡ್ತಾರೆ ಅನಂತ್ನಾಗ್ ಸಾಗು. ಆವಾಗ ಏನು ಮಾಡ್ತಾರೆ, ರಘುವೀರ್ ಸರ್ ತಕ್ಕಂಗೆ ಅದನ್ನು ಟೈಟಲ್ ಚೇಂಜ್ ಮಾಡ್ತಾರೆ. ಟೈಟ್ಲು ಆಗಸ್ಟ್ 15 ಅಂದರೆ ಒಂದು ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಕಾನ್ಸೆಪ್ಟ್ನ ತೊಗೊಂಡು ಆಗಸ್ಟ್ 15 ಅನ್ನೋ ಸಿನಿಮಾನ ಟೈಟ್ಲು ಚೇಂಜ್ ಮಾಡಿ, ಯಾಕಂದರೆ ಅನಂತ್ನಾಗ್ ಸರ್ ಚೇಂಜ್ ಆಗಿದ್ದಕ್ಕೆ ಟೈಟ್ಲು ಕೂಡ ಚೇಂಜ್ ಮಾಡ್ಕೊತಾರೆ. ಆಗಸ್ಟ್ 15 ಸಿನಿಮಾ ನನ್ನ ಜೀವನದಲ್ಲಿ ಮೊದಲ ಸಿನಿಮಾ. ಅದು ಎಲ್ಲ ಲೆಜೆಂಡ್ರಿಗಳ ಜೊತೆ ನಾನು ಸೆಟ್ಟಲ್ ಹೋಗ್ತಾಯಿದ್ದೆ. ಬಟ್ ನಂಗೆ ಗೊತ್ತಿಲ್ಲ, ಎಲ್ಲ ದೊಡ್ಡವರು ಮಾತ್ರ ಭಯ. ವಿ ಕೆ ಕಣ್ಣನ್ ಸರ್ ಕ್ಯಾಮ್ರಾಮ್ಯಾನು, ಬಿ ರಾಮಮೂರ್ತಿ ಸರ್ ನಿರ್ದೇಶಕರು, ಹಂಸಲೇಖ ಸರ್ ಅವರ ಅಣ್ಣ. ಹಂಸಲೇಖ ಸರ್ ಎಲ್ರಿಗೂ ಗೊತ್ತು, ಅವ್ರ ಸ್ವಂತ ಅಣ್ಣ ಅಂದರೆ ನಮ್ಗೆ ಇನ್ನೂ ಒಂದು ಗೌರವ, ಒಂದು ಪ್ರೀತಿ, ವಿಶ್ವಾಸ ಜಾಸ್ತಿ ಇತ್ತು. ಆಮೇಲೆ ಟೈಗರ್ ಪ್ರಭಾಕರ್ ಸರು, ರಘುವೀರ್ ಸರ್ ಇಬ್ಬರು ಕಾಂಬಿನೇಷನ್ ಕ್ಯಾರೆಕ್ಟರ್ ಅಂತ ಹೇಳ್ತಾಯಿದ್ರು. ಈ ಸಿನಿಮಾದಲ್ಲಿ ಪ್ರಭಾಕರ್ ಸರ್ ಮಾಡ್ತಾರ ಅಂತ ಇನ್ನೂ ಒಂದು ಖುಷಿ. ನಮ್ಮ ಪ್ರಭಾಕರ್ ಸರ್ ಆ ಬಾಡಿ, ಯಾವುದು ವಾಯ್ಸು, ಆ ಫಿಟ್ನೆಸ್ಸು ಎಲ್ಲ ಇಷ್ಟ ನನಗೆ. ಆ ಮಧ್ಯದಲ್ಲಿ ಅವರ ಡೈಲಾಗ್ ಜೊತೆ ಮಧ್ಯದಲ್ಲಿ ಕಾಮಿಡಿ ಮಾಡೋದು, ಅನ್ನೋದು, ಅದೆಲ್ಲ ಪ್ರಭಾಕರ್ ಸರ್ ಅಂದ್ರೆ ಇನ್ನೂ ಖುಷಿ ನನಗೆ. ಆವಾಗ ನಾವು ಹೈಲ್ಯಾಂಡ್ಸ್ ಹೋಟ್ಲ್ ಹತ್ರ ಎಲ್ಲ ಹೋಗ್ತಾ ಇದ್ವಿ, ಅಲ್ಲಿ ಪ್ರಭಾಕರ್ ಸರ್ ಎಲ್ಲ ಸಿಗೋರು. ಸೊ ಆವಾಗ ನಮ್ಗೆ ಇನ್ನೂ ಖುಷಿ, ಪ್ರಭಾಕರ್ ಸರ್ ಜೊತೆ ಇವರು ಈ ಸಿನಿಮಾ ಮಾಡ್ತಿದ್ದಾರಂತ. ಬಟ್ ಅಲ್ಲಿ ಏನೋ ಯಾವುದೋ ಒಂದು ಕಾರಣಾಂತರದಿಂದ ಪ್ರಭಾಕರ್ ಸರ್ ಆ ಸಿನಿಮಾದಲ್ಲಿ ಮಾಡೋಕ್ಕಾಗಿಲ್ಲ. ಆ ಸ್ವಲ್ಪ ದಿವಸ ಶೂಟಿಂಗು ಮತ್ತೆ ಡ್ರಾಪ್ ಆಯಿತು. ಅದಾದಮೇಲೆ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಅಂತ ಬಂತು. ಆಮೇಲೆ ಅದು ಹೀರೋ ಚೇಂಜ್ ಆದರು. ಪ್ರಭಾಕರ್ ಸರ್ ಜಾಗದಲ್ಲಿ ವಿನೋದ್ ಅಳ್ವಾ ಸರ್ ಬಂದರು. ಆ ವಿನೋದ್ ಅಳ್ವಾ ಸರ್ ತಮಿಳು, ತೆಲುಗಲ್ಲೆಲ್ಲ ಫೇಮಸ್ಸು, ಟಾಪ್ ಹೀರೋ ಅವರು ವಿನೋದ್ ಅಳ್ವಾ ಸರ್ನ ಹಾಕಿದ್ವಿ. ಆಮೇಲೆ ಹೀರೋಯಿನ್ ಬಂದು ರಘುವೀರ್ ಸರ್ಗೆ ಅವ್ರು ಶ್ರೀಶಾಂತಿ ಮೇಡಮ್ ಇದ್ದರು. ಇವ್ರಿಗೆ ವಿನೋದ್ ಅಳ್ವಾ ಅವ್ರಿಗೆ ಅನುಷಾ ಅಂತ ಹೀರೋಯಿನು, ಕೇರಳದವರು. ಇದರಲ್ಲಿ ನವತಾರೆ ಸಿನಿಮಾ ಹೀರೋಯಿನು ಅವರು. ನವತಾರೆ ಸಿನಿಮಾ ಹೀರೋಯಿನು ಇವ್ರಿಗೆ ವಿನೋದ್ ಅಳ್ವಾ ಅವ್ರಿಗೆ ಜೋಡಿ ಶೂಟ್ ಮಾಡ್ತಾಯಿದ್ವಿ. ಆವಾಗ ನನಗೆ ಇನ್ನೊಂದು ಮಜಾ ಏನಂದರೆ, ಖುಷಿ ಏನಂದರೆ, ಇದು ತುಂಬ ವರ್ಷದ ನಂತರ ಮತ್ತೆ ಸೆಕೆಂಡ್ ಶೆಡ್ಯೂಲಲ್ಲಿ ಹೇಳ್ತಾರೆ. ಅದು ವಿನೋದ್ ಅಳ್ವಾ ಸರ್ ಸೆಕೆಂಡ್ ಶೆಡ್ಯೂಲು. ಫಸ್ಟ್ ಶೆಡ್ಯೂಲಲ್ಲಿ ಪ್ರಭಾಕರ್ ಸರ್ ಅಂತ ಇತ್ತು, ರಘುವೀರ್ ಸರ್ ಇದ್ವಿ, ಆ ಥರ ಇತ್ತು. ಸೆಕೆಂಡ್ ಶೆಡ್ಯೂಲಲ್ಲಿ ವಿನೋದ್ ಅಳ್ವಾ ಸರ್ ಜೊತೆ ಇವರು ಗುರುಕಿರಣ್ ಇದ್ದಾರಲ್ಲ, ಸಂಗೀತ ನಿರ್ದೇಶಕರು, ಗುರುಕಿರಣ್ ಸರ್ ಅವರು ಬರೋರು ಅವ್ರ ಜೊತೆ. ಒಂಥರ ಗುಂಗುರು ಕೂದಲು, ಫುಲ್ಲು ಇಷ್ಟು ದಪ್ಪ ಕೂದಲು, ಒಂಥರ ಖುಷಿ ಇರೋರು, ಒಳ್ಳೆ ಕೆಂಪಗಿರೋರು ಅವರು ಕೂಡ ಗುರುಕಿರಣ್ ಸರ್. ಆವಾಗ ಆಲ್ರೆಡಿ ಒಂಥರ ಖುಷಿ ನಮಗೆ, ಗುರುಕಿರಣ್ ಸರ್ ಕೂಡ ಇಲ್ಲಿ ಬರ್ತಾ ಇದ್ದಾರೆ ಅವ್ರ ಜೊತೆ ಅಂತ ಹೇಳ್ಬಿಟ್ಟು. ಬಟ್ ಆಗ ಅದು ಅವ್ರದ್ದು ಬಹುಶಃ ಅವ್ರು ಯಾವುದೋ ನಿಷ್ಕರ್ಷ ಸಿನಿಮಾದಲ್ಲಿ ಏನೋ ಮಾಡಿದರು ಅನಿಸುತ್ತೆ ಗುರುಕಿರಣ್ ಸರ್. ಅದು ಎಲ್ಲೋ ಒಂದು ಕ್ಯಾರೆಕ್ಟರ್ ಮಾಡಿದರು ಅವರು. ಆಗ ಇವರೆಲ್ಲ ಬರೋದು ನೋಡಿ ನಂಗೆ ತುಂಬ ಖುಷಿ ಆಗೋದು. ಆಮೇಲೆ ನನಗೆ ಸೆಟ್ಟಲ್ಲಿ ವಿ ಕೆ ಕಣ್ಣನ್ ಸರು ಕಣ್ಣೆ ವಾ ಅಂತ ಕರೆಯೋರು. ನನಗೆ ಗೊತ್ತಿಲ್ಲ, ನನಗೆ ಪ್ಯಾಕಪ್ ಆಗಿ ಮನೆಗೆ ಹೋದ್ಮೇಲೆ ಸರ್ ಕ್ಯಾಮ್ರಾಮನ್ ಸರ್ ಇದ್ದಾರಲ್ಲ, ಅವ್ರು ಯಾಕೆ ನನಗೆ ಅವ್ರ ಹೆಸ್ರನ್ನ ಕರೆದು ನನಗೆ ಕರೀತಾರೆ ಅಂತ ನಾನು ಹೇಳ್ತಾ ಇದ್ದೆ. ಅವ್ರ ಹೆಸರು ನಿನ್ಗೆ ಯಾಕಪ್ಪ ಕರೆದ್ರು ಅಂದರು. ಇಲ್ಲ ಸರ್ ಕಣ್ಣೆ ವಾ ಅಂತ ಕಣ್ಣೆ ಅಂತಾರೆ, ಅವ್ರ ಹೆಸರು ಕಣ್ಣನ್ ಸರ್ ಅಲ್ವಾ, ನನಗೆ ಕಣ್ಣೆ ಅಂತ ಕರೀತಾರೆ. ನಂಗೆ ತಮಿಳು ಗೊತ್ತಿಲ್ಲ ಅವಾಗ. ಅವ್ರು ಹೇಳಿದ್ರು ಕಣ್ಣೆ ಅಂದರೆ ಮಗು, ಪಾಪು ಬಾ ಇಲ್ಲಿ ಅಂತ, ಅದು ಆ ಥರ ಕಣೋ ತಮಿಳಲ್ಲಿ. ಅದು ಕಣ್ಣೆ ಅಂದರೆ ಅದು ಮಗು ಅಂತ. ಕಣ್ಣನ್ ಅವ್ರ ಹೆಸರು,
ಕಣ್ಣೆ ಅಲ್ಲ, ಕಣ್ಣೆ ಅಂದರೆ ನಿನ್ನ ಮಗು ಥರ ಅವ್ರು ಕರೀತಾಯಿದ್ರು. ಓ ಹೌದಾ ಸರ್ ಅಂತ ಸ್ವಲ್ಪ ಅವಾಗ ಈ ಬೇರೆ ಬೇರೆ ಭಾಷೆಗಳು ಕಲಿಯೋದು ಅದೆಲ್ಲ ನನಗೆ ಅಲ್ಲಿಂದನೇ ಒಂದು ಮೋಟಿವೇಶನ್ ಸ್ಟಾರ್ಟ್ ಆಯಿತು. ಒಂಥರ ಗುರುಕುಲ ಅಲ್ಲೇ ಸ್ಟಾರ್ಟ್ ಆಯ್ತು ನನಗೆ ಎಜುಕೇಷನ್ನು ಅವ್ರ ಜೊತೆಲೇ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲೇ ನಾನು ಇವ್ರ ಜೊತೆಲಿ ಇರೋದ್ರಿಂದ ನಾನು ಬೇರೆ ಎಲ್ಲ ಸ್ಕೂಲ್ ಹೋಗೋಕ್ಕೂ ಇಷ್ಟಪಡ್ತಿರ್ಲಿಲ್ಲ. ಯಾರು ಸೇರಿಸ್ಕೊತಾರೆ, ತುಂಬ ಒಂದು 2-3 ವರ್ಷ ಗ್ಯಾಪ್ ಆಗಿದೆ, ಮತ್ತು ವಿದ್ಯೆ ತಲೆಗತ್ತಲ್ಲ ಅಂತ ಇವ್ರು ಏನು ಮಾಡೋರು, ನನ್ನ ಎಜುಕೇಷನ್ ಯಾವ ಥರ ಸ್ಟಾರ್ಟ್ ಮಾಡಿಸೋದು ಅಂದರೆ ಸಿನಿಮಾ ಟೈಟ್ಲ್ಗಳು ಕ್ರಿಯೇಟ್ ಮಾಡೋರು ಇವರು. ಆ ಸಿನಿಮಾ ಟೈಟ್ಲು ಡಿಸೈನ್ಗಳು ಬಿಡಿಸೋರು ನನ್ನ ಕೈಲಿ, ಹಿಂಗೆ ಬರೀ ಡಿಸೈನ್ ಬರೀ ಅಂತ. ಆವಾಗ ನಾನು ಈ ಹಿಮಧಾರೆ, ಮುಗಿಲ ಚುಂಬನ, ಯಾರಿಗೋಸ್ಕರ ಈ ಪ್ರೀತಿ, ಆ ಥರ ಕೆಲವೊಂದು ಸಿನಿಮಾಗಳ ಟೈಟ್ಲುಗಳೆಲ್ಲ ಅವ್ರ ಜೊತೆ ಕೂತ್ಕೊಂಡು ಅವ್ರು ಒಂದು ಲೈನ್ ಹಾಕ್ಕೊಡೋರು. ಆ ಲೈನ್ನ ನಾನು ಬೇರೆ 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 ಫಾಂಟಲ್ಲಿ ಅದನ್ನು ಡಿಸೈನ್ ಮಾಡ್ತಾಯಿದ್ದೆ.